ಬೇಷರತ್ ಕ್ಷಮೆ ಕೇಳ್ತಾರಾ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್. ಕಲಬುರಗಿ ಜಿಲ್ಲಾಧಿಕಾರಿ ಒಪ್ಪಿಕೊಳ್ಳುವ ರೀತಿಯಲ್ಲಿ ಕ್ಷಮೆಯನ್ನ ಕೇಳ್ತಾರಾ? ಎಸ್, ಬೇಷರತ್ತು ಕ್ಷಮೆಯನ್ನ ಕೇಳ್ತಾರಾ ಬಿಜೆಪಿ ಎಂಎಲ್ಸಿ ರವಿಕುಮಾರ್? ಕಲಬುರಗಿ ಜಿಲ್ಲಾಧಿಕಾರಿ ಒಪ್ಪಿಕೊಳ್ಳುವ ರೀತಿ ಕ್ಷಮೆಯನ್ನ ಕೇಳ್ತಾರಾ? ಇವತ್ತು ಕಲಬುರಗಿ ಪೊಲೀಸರ ಎದುರು ವಿಚಾರಣೆ ಹಾಜರು. ಎರಡನೇ ಬಾರಿಗೆ ನೋಟಿಸ್ ನೀಡಿರುವಂತಹ ಕಲಬುರಗಿ ದಕ್ಷಿಣ ಡಿಸಿಪಿ ಕಲಬುರಗಿ ಜಿಲ್ಲಾಧಿಕಾರಿ ಫೈಜಿಯಾ ಅವರಿಗೆ ಅವರ ಹೇಳನಾಕಾರಿ ಹೇಳಿಕೆ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿತ್ತು. ನೀವು ಇಂತಹ ಹೇಳಿಕೆಯನ್ನ ಕೊಡುವಂತಹ ಅಗತ್ಯವೇನಿತ್ತು? ಕಲಬುರಗಿ ಜಿಲ್ಲಾಧಿಕಾರಿ ಒಪ್ಪುವ ರೀತಿಯಲ್ಲಿ ಕ್ಷಮೆಯನ್ನ ಕೇಳಿ. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯ ವೇಳೆ ಹೈಕೋರ್ಟ್ ಗರಂ. ಎಂಎಲ್ಸಿ ರವಿಕುಮಾರ್ಗೆ ಬಂಧನದಿಂದ ರಕ್ಷಣೆ ನೀಡಿರುವಂತಹ ಹೈಕೋರ್ಟ್. ಎಸ್, ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಅವರ ಮಾತಿಗೆ ಹೈಕೋರ್ಟ್ ಗರಂ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಷರತ್ತು ಕ್ಷಮೆಯನ್ನ ಕೇಳ್ತಾರಾ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವವಾಗಿದೆ. ಜಿಲ್ಲಾಧಿಕಾರಿಗೆ ಪಾಕಿಸ್ತಾನದಿಂದ ನೀವೇನಾದ್ರೂ ಬಂದಿದ್ದೀರಾ ಎನ್ನುವಂತಹ ವಿಚಾರವಾಗಿ ಒಂದು ವರ್ಡ್ ಅನ್ನ ಸೇರಿಸಿ ಮಾತನಾಡ್ತಾರೆ. ತದಾದ ನಂತರ ಅವರಿಗೆ ಸಂಕಷ್ಟ ಶುರುವಾಗುತ್ತೆ. ಎರಡನೇ ಬಾರಿಗೆ ನೋಟಿಸ್ ನೀಡಿರುವಂತಹ ಕಲಬುರಗಿಯ ದಕ್ಷಿಣ ಡಿಸಿಪಿ ಕಲಬುರಗಿ ಜಿಲ್ಲಾಧಿಕಾರಿ ಫೈಜಿಯಾ ಅವರಿಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರುವಂತಹ ಎಂಎಲ್ಸಿ ರವಿಕುಮಾರ್ ವಿರುದ್ಧವಾಗಿ ಕೋರ್ಟ್ ಕೂಡ ಕೆಂಡಾಮಂಡಲವಾಗಿತ್ತು. ಮಧ್ಯಪ್ರದೇಶದಲ್ಲಿ ಏನ್ ನಡೆದಿದೆ ಎನ್ನುವಂತಹ ವಿಚಾರ ಗೊತ್ತಿದೆ ಅಲ್ವಾ? ದೇಶದ ವಿಚಾರವಾಗಿ ಆತರ ಮಾತನಾಡೋಕೆ ಸಾಧ್ಯನಾ ಅಂತ ಹೇಳಿ ಹೈಕೋರ್ಟ್ ಪ್ರಶ್ನೆಯನ್ನ ಮಾಡಿತ್ತು. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಸಭಾಪತಿಗೆ ದೂರು. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು. ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧವೂ ಕೂಡ ಕ್ರಮವನ್ನ ಕೈಗೊಳ್ಳುವಂತೆ ವಿನಂತಿ. ಸಭಾಪತಿ ಬಸವರಾಜ ಹೊರಟ್ಟಿ ಭೇಟಿ ಮಾಡಲಿರುವಂತಹ ಕಾಂಗ್ರೆಸ್ ನಿಯೋಗ. ಪರಿಷತ್ ಸಭಾ ನಾಯಕ ಎನ್ಎಸ್ ಬೋಸೆರಾಜು ನೇತೃತ್ವದ ನಿಯೋಗ. ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್, ಕಾಂಗ್ರೆಸ್ನ ಎಂಎಲ್ಸಿಗಳ ನಿಯೋಗ ಮಧ್ಯಾಹ್ನ 3:30ಕ್ಕೆ ಸಭಾಪತಿ ಹೊರಹಟ್ಟಿ ಭೇಟಿ ಮಾಡಿ ಕ್ರಮಕ್ಕೆ ಆಗ್ರಹ. ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ವಿಪಕ್ಷ ಮುಖ್ಯ ಸಚೇತಕ ರವಿಕುಮಾರ್ ಅವಹೇಳನಕಾರಿ ಭಾಷಣ ಸಂಬಂಧ ಇಬ್ಬರ ವಿರುದ್ಧವೂ ಕೂಡ ಕ್ರಮಕ್ಕೆ ಕಾಂಗ್ರೆಸ್ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ಈಗ ಎಂಎಲ್ಸಿ ರವಿಕುಮಾರ್ ಅವರ ವಿಚಾರಕ್ಕೆ ಬರುವುದಾದ್ರೆ ಹೈಕೋರ್ಟ್ ಈ ವಿಚಾರಕ್ಕೆ ಕೆಂಡಾಮಂಡಲವಾಗಿತ್ತು. ಹೈಕೋರ್ಟ್ ಏನ್ ಹೇಳ್ತು ಅಂತಂದ್ರೆ ಅವರು ಇಚ್ಛೆ ಪಡುವ ಹಾಗೆ ಕ್ಷಮೆಯನ್ನ ಕೇಳಬೇಕು ಎನ್ನುವಂತಹ ವಿಚಾರವನ್ನ ಮಾತನಾಡಿತ್ತು. ಈಗ ಬಿಜೆಪಿಯ ಎಂಎಲ್ಸಿ ರವಿಕುಮಾರ್ ವಿರುದ್ಧವೂ ಕೂಡ ಸಭಾಪತಿಗೆ ದೂರು ಹೋಗಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ದೂರನ್ನ ಕೂಡ ನೀಡಲಾಗಿದೆ. ಅವರ ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧವೂ ಕೂಡ ಕ್ರಮಗಳನ್ನ ಕೈಗೊಳ್ಳುವಂತೆ ಮನವಿ ಕೂಡ ಮಾಡಿದೆ. ಯಾವ ವಿಚಾರಕ್ಕೆ ಈ ಒಂದು ಕ್ರಮ ಕೈಗೊಳ್ಳಿ ಅಂತ ಹೋಗಿದೆ ಅಂತಂದ್ರೆ, ಛಲವಾದಿ ನಾರಾಯಣ ಸ್ವಾಮಿ ಹಾಗೂ ಏನು ಖರ್ಗೆ ನಡುವೆ ನಡೀತಾ ಇತ್ತಲ್ಲ ಆ ಒಂದು ವಾಗ್ವಾದ, ನಾಯಿನ ಹಂಗೆ ಹೇಳಲಿಲ್ಲ, ನಾಯಿನ ಹಿಂಗೆ ಹೇಳಲಿಲ್ಲ, ನಾ ಬೇಕಂತ ಹೇಳಲಿಲ್ಲ, ನಾ ಬೇಡ ಅಂತ ಹೇಳಲಿಲ್ಲ ಅನ್ನೋದೆಲ್ಲ ನಡೀತಾ ಇತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಭೇಟಿ ಮಾಡಲಿರುವಂತಹ ಕಾಂಗ್ರೆಸ್ ನಿಯೋಗ ಪರಿಷತ್ನ ಸಭಾ ನಾಯಕ ಎನ್ಎಸ್ ಬೋಸೆರಾಜು ಅವರ ನೇತೃತ್ವದಲ್ಲೂ ಕೂಡ ಈ ಒಂದು ನಿಯೋಗವನ್ನ ಮಾಡಲಾಗಿದೆ. ಕಾಂಗ್ರೆಸ್ ಕೂಡ ಮನವಿ ಮಾಡಿಕೊಳ್ಳೋಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.